ಫೋನ್ಪೇನಲ್ಲಿ ಎಷ್ಟು ಆಟೋ ಪೇಮೆಂಟ್ ಇವತ್ತು ಆಕ್ಟಿವೇಟ್ ಆಗಿದ್ದಾವೆ ಮತ್ತು ಅದನ್ನೆಲ್ಲ ಯಾವ ಥರ ರಿಮೂವ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋಗೊಂದು ಲೈಕ್ ಕೂಡ ಕೊಡಿ. ಓಕೆ ಫ್ರೆಂಡ್ಸ್, ನಾನೀಗ ಫೋನ್ಪೇನ ಸ್ಟಾರ್ಟಿಂಗಿಂದ ಬರ್ತೀನಿ. ಓಕೆ, ನಾನಿವಾಗ ಕ್ಲೋಸ್ ಕೊಟ್ಟಿದ್ದೀನಿ. ಈಗ ಫೋನ್ಪೇನ ಓಪನ್ ಮಾಡ್ತೀನಿ. ಓಕೆ, ಫೋನ್ಪೇ ಓಪನ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಓಕೆ, ನೀವು ಇದರಲ್ಲಿ ಆಟೋ ಪೇಮೆಂಟ್ನ ಯಾವ್ದು ಕಟ್ ಆಗ್ತಿದೆ, ಎಲ್ಲಿದೆ ಅಂತ ಹೇಳ್ಬಿಟ್ಟು ನಿಮಗೆ ತಿಳ್ಕೊಬೇಕಂದ್ರೆ ನಾನು 2 ಥರ ತೋರಿಸ್ಕೊಡ್ತೀನಿ. ಈ ಥರ ಸ್ಕ್ರೋಲ್ ಮಾಡಿ. ಓಕೆ, ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ಮ್ಯಾನೇಜ್ ಪೇಮೆಂಟ್ ಅಂತ ಬರುತ್ತಲ್ಲ, ಇಲ್ಲಿ ವ್ಯೂ ಆಲ್ ಅಂತ ಕೊಡಿ. ಓಕೆ, ವ್ಯೂ ಆಲ್ ಅಂತ ಕೊಟ್ಟಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಆಟೋ ಪೇ ಅಂತ ಬಂತು. ಓಕೆ, ಈ ಥರ ಆಟೋ ಪೇಮೆಂಟ್ ಇಲ್ಲಿ ನೋಡ್ತಾ ಇರ್ಬೋದು, ಯಾವುದ್ಯಾವುದರಲ್ಲಿ ಕಟ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇದೆ. ಜಿಯೋ ಹಾಟ್ಸ್ಟಾರ್ಗೆ ಎಷ್ಟು ಕಟ್ ಆಗ್ತಾಯಿದೆ ಪರ್ ಇಯರ್ 2199 ರೂಪಾಯಿ ಕಟ್ ಆಗುತ್ತೆ. ಅದೇ ಥರ ಗೂಗಲ್ಗೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ನೋಡಿ 859 ರೂಪಾಯಿ ಇದು ಕಟ್ ಆಗುತ್ತೆ. ಓಕೆ, ಇವನ್ನೆಲ್ಲ ಸ್ಟಾಪ್ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ರೆ, ಇವಾಗ ನಾನು ಜಿಯೋ ಹಾಟ್ಸ್ಟಾರ್ ಮೇಲೆ ಟಚ್ ಕೊಡ್ತೀನಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಡಿಲೀಟ್ ಆಟೋ ಪೇ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಟಚ್ ಕೊಡಬೇಕಾಗುತ್ತೆ. ಡಿಲೀಟ್ ಆಟೋ ಪೇ ಅಂತ ಕೊಟ್ಬಿಟ್ಟು ಏನಕ್ಕೆ ನೀವು ಡಿಲೀಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಆಪ್ಷನ್ ಕೇಳುತ್ತೆ. ಇಲ್ಲಿ ನೋಡಿ ಐ ಆಮ್ ನಾಟ್ ಹ್ಯಾಪಿ ವಿತ್ ದ ಪ್ರಾಡಕ್ಟ್ ಆರ್ ಸರ್ವಿಸ್ ಅಂತ ಹೇಳ್ಬಿಟ್ಟು ನಾನು ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಕೊಡ್ತೀನಿ. ಓಕೆ, ಐ ಆಮ್ ನಾಟ್ ಹ್ಯಾಪಿ ವಿತ್ ಪ್ರಾಡಕ್ಟ್ ಆರ್ ಸರ್ವಿಸ್ ಅಂತ ಕೇಳ್ಬಿಟ್ಟು ಮತ್ತೆ ಡಿಲೀಟ್ ಆಟೋ ಪೇ ಅಂತ ಬರುತ್ತೆ. ಅದಾದಮೇಲೆ ಮತ್ತೆ ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ಕನ್ಫರ್ಮ್ ಅಂತ ಕೊಡಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ಅದಾದಮೇಲೆ ಪಿನ್ ಕೇಳುತ್ತೆ. ಪಿನ್ ಕೇಳಿದ್ಮೇಲೆ ಇಲ್ಲಿ ಪಿನ್ನ ಎಂಟರ್ ಮಾಡಿ. ಓಕೆ, ಇದು ನೀವು ಇದನ್ನ ಮೇಲ್ಗಡೆ ಅಮೌಂಟ್ ನೋಡಿಬಿಟ್ಟು ನೀವು ಅಮೌಂಟ್ ಕಟ್ಟಾಗುತ್ತೆ ಅಂತ ಏನು ಭಯಪಡಬೇಡಿ. ಇದು ಅಮೌಂಟ್ ಕಟ್ಟಾಗಲ್ಲ, ಇದು ಕ್ಯಾನ್ಸಲ್ ಆಗೋಕ್ಕೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು ಯು ಆರ್ ಕ್ಯಾನ್ಸಲಿಂಗ್ ಯುವರ್ ಆಟೋ ಪೇಮೆಂಟ್ ಅಂತ ಹೇಳ್ಬಿಟ್ಟು ಅದು ಕೇಳ್ತಾ ಇರೋದು. ಓಕೆ, ಅದಾದಮೇಲೆ ನಿಮ್ಮದು ಒಂದು ಪಿನ್ನ ಎಂಟರ್ ಮಾಡಿದ್ಮೇಲೆ ಇಲ್ಲಿ ಡನ್ ಅಂತ ಕೊಡಿ. ಅಲ್ಲಿ ನೋಡ್ತಾ ಇರ್ಬೋದು ಆಟೋ ಪೇ ಡಿಲೀಟೆಡ್ ಸಕ್ಸಸ್ಫುಲಿ ಅಂತ ಬಂತು. ನೋಡಿ, ಆಟೋ ಪೇ ಹ್ಯಾಸ್ ಬಿನ್ ಡಿಲೀಟೆಡ್ ಅಂತ ಬಂತು. ಓಕೆ, ಅದೇ ಥರ ಬೇರೆ ಇನ್ನೊಂದು ನೋಡ್ಕೋಬೋದು. ಗೂಗಲ್ ಅಂತ ಇದೆಯಲ್ಲ, ಅದನ್ನು ಕೂಡ ಡಿಲೀಟ್ ಮಾಡ್ಕೋಬೇಕು. ಅದ್ರ ಮೇಲೆ ಟಚ್ ಕೊಟ್ಟೆ, ಮತ್ತೆ ಇಲ್ಲಿ ನೋಡ್ಬೋದು ಡಿಲೀಟ್ ಆಟೋ ಪೇ. ಓಕೆ, ಡಿಲೀಟ್ ಆಟೋ ಪೇ ಕನ್ಫರ್ಮ್ ಅಂತ ಕೇಳ್ತು. ಮತ್ತು ಅದಾದಮೇಲೆ ಯು ಆರ್ ಕ್ಯಾನ್ಸಲಿಂಗ್ ಯುವರ್ ಆಟೋ ಪೇ ಅಂತ ಕೇಳ್ತೈತೆ. ಅಲ್ಲೂ ಕೂಡ ಪಿನ್ ನೋಡ್ದು ಪಿನ್ ನೋಡ್ದು ಡನ್ ಅಂತ ಕೊಡ್ತೀನಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಆಟೋ ಪೇ ಡಿಲೀಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದೇ ಥರ ನೀವು ಮಾಡ್ಕೊಳ್ಳಿ. ಯಾಕಂದರೆ ಸುಮ್ಮನೆ ಅಮೌಂಟು ಅನಾವಶ್ಯಕವಾಗಿ ನಮಗೆ ಬೇಡದೇ ಇದ್ದರೂ ಕೂಡ ನಮಗೆ ಗೊತ್ತಿಲ್ಲದಂಗೆ ಆಟೋ ಪೇ ಆಕ್ಟಿವೇಟ್ ಆಗಿರುತ್ತೆ. ಇದೇ ಥರ ನೀವು ಕೂಡ ರಿಮೂವ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿನದಾಗಿ ಮಾಹಿತಿ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಕಮೆಂಟ್ನಲ್ಲಿ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.